ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು DBMS ಮಾಡ್ಯೂಲ್ 3 ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಗಳು ಯಾವ್ಯಾವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿತ್ PDF ನೋಟ್ಸ್ ಮತ್ತೆ ಎಕ್ಸ್ಪ್ಲನೇಷನ್ ಎಲ್ಲದನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಿ ಈ ಟಾಪಿಕ್ ಗಳನ್ನ ಇಂಪಾರ್ಟೆಂಟ್ ಅಂತ ಲಿಸ್ಟ್ ಮಾಡಿರೋದು. ಟೋಟಲ್ 7 ಪಾಯಿಂಟ್ಸ್ ಗಳಿದಾವೆ. ಯಾವ್ಯಾವ ಅಂತ ನೋಡ್ತಾ ಹೋದ್ರೆ ಫಂಕ್ಷನಲ್ ಡಿಪೆಂಡೆನ್ಸೀಸ್ ವಿತ್ ಇನ್ಫರೆನ್ಸ್ ರೂಲ್ಸ್. ಸೊ ಟೋಟಲ್ 6 ಇನ್ಫರೆನ್ಸ್ ರೂಲ್ಗಳು ಇರ್ತವೆ. ಆ 6 ಇನ್ಫರೆನ್ಸ್ ರೂಲ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಸೊ ನಾನು ಏನೇನು ಅಂತ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸೊ ಕಮೆಂಟ್ಸ್ ಇನ್ SQL. ಸೊ ಕಮೆಂಟ್ಸ್ ಇನ್ SQL ಅಂತ ಬಂದಾಗ ನೀವು ಯಾವ್ಯಾವ್ದು ಕಲಿಬೇಕು ಅಂತಂದ್ರೆ ಡ್ರಾಪ್, ಆಲ್ಟರ್, ನೆಕ್ಸ್ಟ್ ಇನ್ಸರ್ಟ್, ಡಿಲೀಟ್ ಮತ್ತೆ ಅಪ್ಡೇಟ್. ಸರಿನಾ? ಈ 6 ಅನ್ನ ನೀವು ಕಲಿಬೇಕು ಕಮೆಂಟ್ಸ್ ಇನ್ SQL ಅಲ್ಲಿ. ನೆಕ್ಸ್ಟ್ ಟೈಪ್ಸ್ ಆಫ್ ಅಪ್ಡೇಟ್ ಅನಾಮಲೈಸ್. ಸೊ ಟೈಪ್ಸ್ ಆಫ್ ಅಪ್ಡೇಟ್ ಅನಾಮಲೈಸ್ ಅಂತ ಬಂದಾಗ ಟೋಟಲ್ 3 ಬರ್ತವೆ. ಯಾವ್ಯಾವು? ಇನ್ಸರ್ಷನ್, ಡಿಲೀಷನ್ ಅನಾಮಲೈ ಮತ್ತೆ ಮಾಡಿಫಿಕೇಶನ್ ಅನಾಮಲೈ 3 ಬರ್ತವೆ. ನೆಕ್ಸ್ಟ್ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಫಾರ್ ದ ರಿಲೇಷನ್ ಸ್ಕೀಮಾ ಡಿಸೈನ್. ಸೊ ಇದರಲ್ಲಿ ಟೋಟಲ್ 4 ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಬರ್ತವೆ. ನೆಕ್ಸ್ಟ್ 1NF, 2NF, 3NF, 4NF, 5NF ಎಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ಗಳು ಇರ್ತವೆ. 1NF, 2NF, 3NF, 4NF, 5NF ಪ್ರಾಬ್ಲಮ್ ನೀವು ಕಲಿಬೇಕಾಗುತ್ತೆ. ಸೊ ಅವೆಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ನೆಕ್ಸ್ಟ್ ಡೇಟಾ ಟೈಪ್ಸ್ ಇನ್ SQL. ಸೊ ಡೇಟಾ ಟೈಪ್ಸ್ ಎಷ್ಟು ಇರ್ತವೆ? ಟೋಟಲ್ 6 ಡೇಟಾ ಟೈಪ್ಸ್ ಇರ್ತವೆ. ನೆಕ್ಸ್ಟ್ ಕನ್ಸ್ಟ್ರೈಂಟ್ ಇನ್ SQL ಅಂತ ಬಂದಾಗ ಟೋಟಲ್ 5 ಕನ್ಸ್ಟ್ರೈಂಟ್ ಗಳು ಇರ್ತವೆ. ಸೊ ಇಷ್ಟನ್ನ ನೀವು ಕಲಿತ್ರೆ 90 to 95% ಆಫ್ ದಿ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಮಾಡ್ಯೂಲ್ 3 ಅಲ್ಲಿ. ಸೊ ಇವಾಗ ಒಂದೊಂದನ್ನೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ನಾವು ಒಂದೊಂದಾಗಿ ಎಲ್ಲಾ ಟಾಪಿಕ್ ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಇನ್ಫಾರ್ಮಲ್ ಡಿಸೈನ್ ಗೈಡ್ಲೈನ್ಸ್ ಅಂತ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ದಿ ಡೇಟಾಬೇಸ್. ಸೊ ಡೇಟಾಬೇಸಿನ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. 4 ಮೇನ್ ಗೈಡ್ಲೈನ್ಸ್ ಇದಾವೆ ಇನ್ಫಾರ್ಮಲ್ ಗೈಡ್ಲೈನ್ಸ್ ಅಲ್ಲಿ. ಮೊದಲನೇದು ಕ್ಲಿಯರ್ ಅಟ್ರಿಬ್ಯೂಟ್ ಮೀನಿಂಗ್ ಅಂತಂದ್ರೆ ಪ್ರತಿಯೊಂದು ಅಟ್ರಿಬ್ಯೂಟ್ ಅನ್ನ ಏನು ಫೀಡ್ ಮಾಡ್ತೀರಾ ಡೇಟಾಬೇಸ್ಗೆ ಅದು ಕ್ಲಿಯರ್ ಆಗಿರಬೇಕು. ಅಂತಂದ್ರೆ ನೀವು ಇವಾಗ ಏಜ್ ಅನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಕರೆಕ್ಟ್ ಏಜ್ಗಳು ಎಲ್ಲವೂ ಕೂಡ ಇರಬೇಕು. ನೆಕ್ಸ್ಟ್ ನೇಮ್ ಅನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಎಲ್ಲಾ ನೇಮ್ ಇರಬೇಕು. ಸೊ ಈ ರೀತಿ ನೀವು ಅಟ್ರಿಬ್ಯೂಟ್ ಗಳನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ನಾನು ಆಲ್ರೆಡಿ ಮಾಡ್ಯೂಲ್ 2 ಅಲ್ಲಿ ಹೇಳಿದ್ದೆ, ಏನು ಅಟ್ರಿಬ್ಯೂಟ್ ಗಳನ್ನ ನಾವೇನಂತ ಕರಿತೀವಿ? ಕಾಲಮ್ಸ್ ಅಂತ ಕರಿತೀವಿ. ಅದೇ ರೀತಿ ರೋ ಗಳನ್ನ ನಾವು ಟಪಲ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ನೆನಪಿರಬೇಕು. ನೆಕ್ಸ್ಟ್ ರಿಡ್ಯೂಸ್ ದ ರಿಡಂಡೆಂಟ್ ಇನ್ಫಾರ್ಮೇಶನ್. ರಿಡಂಡೆಂಟ್ ಇನ್ಫಾರ್ಮೇಶನ್ ಅಂತಂದ್ರೆ ಅನ್ನೆಸೆಸರಿ ಇನ್ಫಾರ್ಮೇಶನ್, ಇಲ್ಲ ಅಂತಂದ್ರೆ ಆಗಾಗ್ಲೇ ರಿಪೀಟ್ ಆಗ್ತಿರುವಂತಹ ಇನ್ಫಾರ್ಮೇಶನ್ ಗಳನ್ನ ರಿಡ್ಯೂಸ್ ಮಾಡ್ತಾ ಹೋಗುತ್ತೆ. ಯಾಕಂತಂದ್ರೆ ಡೂಪ್ಲಿಕೇಟ್ ಆಗುತ್ತಲ್ವಾ, ಆಗಾಗ್ಲೇ ರಿಪೀಟ್ ಆಗ್ತಾ ಇದೆ ಅಂತಂದ್ರೆ ಈಗ ಯಶವಂತ್ ನನ್ನ ಹೆಸರು ಅದು ಒಂದ್ ಕಡೆ ಇದೆ, ಮತ್ತೆ ಇನ್ನೊಂದು ಕಡೆ ಇದೆ ಅಂತಂದ್ರೆ ಏನಾಗುತ್ತೆ? 2 ಸಲ ರಿಪೀಟ್ ಆದಂಗೆ ಆಯ್ತು, ಡೂಪ್ಲಿಕೇಟ್ ಇನ್ಫಾರ್ಮೇಶನ್. ಅವಾಗ ಏನಾಗುತ್ತೆ? ನಾನು ಇವಾಗ ಸರ್ಚ್ ಹೊಡೆದೆ ಅಂತ ಅಂದ್ರೂ ಕೂಡ 2 ಕಡೆ ಮ್ಯಾಪ್ ಆಗುತ್ತೆ. ಸೊ 2 ಕಡೆ ಮ್ಯಾಪ್ ಆಗ್ಕೊಡುದು. ಸೊ ಅದಕ್ಕೋಸ್ಕರ ರೆಡ್ಯೂಸ್ ದ ರಿಡಂಡೆಂಟ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಮಿನಿಮೈಸ್ ದ ನಲ್ ವ್ಯಾಲ್ಯೂಸ್. ನಲ್ ವ್ಯಾಲ್ಯೂಸ್ ಅಂತಂದ್ರೆ ಏನು? ನಲ್ ವ್ಯಾಲ್ಯೂಸ್ ಅಂತಂದ್ರೆ ಈಗ ಒಂದು ಡೇಟಾ ನನಗೆ ಗೊತ್ತಿಲ್ಲ, ಇಲ್ಲ ಅಂತಂದ್ರೆ ಆ ಡೇಟಾ ಮಿಸ್ ಆಗಿದ್ರೆ ನಾನೇನಂತ ಕರಿತೀನಿ? ನಲ್ ವ್ಯಾಲ್ಯೂಸ್ ಅಂತ ಕರಿತೀನಿ. ಈ ನಲ್ ವ್ಯಾಲ್ಯೂಸ್ ಅನ್ನ ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಆಗಿ ಕೊಡ್ಕೂಡ್ದು. ಯಾಕಂತಂದ್ರೆ ನಾವು ಸರ್ಚ್ ಮಾಡ್ಬೇಕಾದ್ರೆ ನಲ್ ವ್ಯಾಲ್ಯೂಸ್ ಅಂತಂದ್ರೇನು ಅದೇನು ಇಲ್ಲ, ನನಗೆ ಗೊತ್ತೇ ಇಲ್ಲ ಆ ಡೇಟಾ ಬಗ್ಗೆ, ಇಲ್ಲ ಅಂತಂದ್ರೆ ಆ ಡೇಟಾ ಮಿಸ್ ಆಗಿದೆ. ಸೊ ಅದರಿಂದ ನಾನು ಪ್ರೊಸೀಡ್ ಆಗೋಕ್ಕಾಗುತ್ತಾ ಡೇಟಾ ಬೇಸ್ ಅನ್ನು ಯೂಸ್ ಮಾಡಿಕೊಂಡು? ನೋ. ಸೊ ಅದಕ್ಕೋಸ್ಕರ ನಲ್ ವ್ಯಾಲ್ಯೂಸ್ ಅನ್ನ ಆದಷ್ಟು ರಿಡ್ಯೂಸ್ ಮಾಡ್ತಾ ಹೋಗ್ಬೇಕು. ಏನಾದ್ರೂ ನಲ್ ವ್ಯಾಲ್ಯೂಸ್ ಇದ್ರೂ ಸಹಿತ ಅವುಗಳನ್ನ ಕೀ ಅಟ್ರಿಬ್ಯೂಟ್ ಆಗಿ ಕೊಡ್ಕೂಡ್ದು. ಸರಿನಾ? ನೆಕ್ಸ್ಟ್ ಸ್ಪೂರಿಯಸ್ ಟಪಲ್ಸ್ ಅಂತಂದ್ರೇನು? ಫೇಕ್ ಟಪಲ್ಸ್ಗಳು, ಇಲ್ಲ ಅಂತಂದ್ರೆ ಡೂಪ್ಲಿಕೇಟ್ ಆಗಿರುವಂತಹ ಟಪಲ್ಸ್ಗಳು. ಟಪಲ್ಸ್ ಅಂತಂದ್ರೇನು? ಕಾಲಮ್ಸ್. ಟಪಲ್ಸ್ ಅಂತಂದ್ರೇನು? ರೋಗಳು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಅವುಗಳಲ್ಲಿ ಫೇಕ್ ಇರುವಂತದ್ದನ್ನ ಇದು ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ ಈ 4 ಗೈಡ್ ಲೈನ್ಸ್ ನಿಮಗೆ ಗೊತ್ತಿರಬೇಕು. ಫಂಕ್ಷನಲ್ ಡಿಪೆಂಡೆನ್ಸೀಸ್. ಫಂಕ್ಷನಲ್ ಡಿಪೆಂಡೆನ್ಸೀಸ್ ನಿಮಗೆ ನಾರ್ಮಲ್ ಫಾರ್ಮ್ಸ್ ಅಲ್ಲಿ ಬರ್ತವೆ. 3rd ನಾರ್ಮಲ್ ಫಾರ್ಮ್, 2nd ನಾರ್ಮಲ್ ಫಾರ್ಮ್ ಇದರಲ್ಲೆಲ್ಲ ಬರ್ತವೆ. ಸೊ ಅದ್ರದ್ದು ವಿಡಿಯೋ ಲಿಂಕ್ ನಾನು ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಅದು ಒಂಥರ ಪ್ರಾಬ್ಲಮ್ ಟೈಪ್. ಸೊ ಟೇಬಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋಗಳು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಫಸ್ಟ್ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಂತ ಅಂದ್ರೆ ಏನು? ಫಂಕ್ಷನಲ್ ಡಿಪೆಂಡೆನ್ಸಿ ಇಸ್ ಎ ಕನ್ಸ್ಟ್ರೈಂಟ್ ಬಿಟ್ವೀನ್ 2 ಸೆಟ್ಸ್ ಆಫ್ ಅಟ್ರಿಬ್ಯೂಟ್ಸ್ ಇನ್ ಎ ಡೇಟಾಬೇಸ್. ಸರಿನಾ? ಸೊ ಕನ್ಸ್ಟ್ರೈಂಟ್ ಅಂತ ಅಂದ್ರೇನು? ಒಂಥರ ರಿಸ್ಟ್ರಿಕ್ಷನ್ಸ್ ಇದ್ದಂಗೆ. ಸೊ ಇಲ್ಲಿ ನೋಡಿ ಯಾವ ರೀತಿ ಡಿನೋಟ್ ಮಾಡ್ತೀವಿ? ಎಕ್ಸ್ ಈಸ್ ಡಿಪೆಂಡೆಂಟ್ ಆನ್ ವೈ. ಸೊ ಈ ರೀತಿ ಎಕ್ಸ್ ಈಸ್ ಡಿಪೆಂಡೆಂಟ್ ಆನ್ ವೈ. ಸೊ ಫಂಕ್ಷನಲ್ ಡಿಪೆಂಡೆನ್ಸೀಸ್. ನೆಕ್ಸ್ಟ್ ಹೋಲ್ ಕೀ ಡಿಪೆಂಡೆನ್ಸೀಸ್ ಅಂತಂದ್ರೆ ಇದು 2NF ಅಲ್ಲಿ ಬರುತ್ತೆ.
ನೆಕ್ಸ್ಟ್ ನೋ ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಅಂತಂದ್ರೆ 3NF ಸರಿನಾ. ಸೊ ಟ್ರಾನ್ಸಿಟಿವ್ ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎ ಇಂದ ಬಿ ಗೆ ಒಂದು ಇದೆ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಬಿ ಇಂದ ಸಿ ಗೆ ಇದೆ ಅಂತ ಅನ್ಕೊಳ್ಳಿ. ಸೊ ಎ ಇಂದ ಸಿ ಗೆ ಡೈರೆಕ್ಟ್ ಹೋಗೋದನ್ನ ಏನಂತ ಕರಿತೀವಿ, ಟ್ರಾನ್ಸಿಟಿವ್ ಅಂತ ಕರಿತೀವಿ. ಸೊ ಈ ರೀತಿ ಟ್ರಾನ್ಸಿಟಿವ್ ಡಿಪೆಂಡೆನ್ಸೀಸ್ ಇರ್ಕೂಡ್ದು. ಸೊ ಅದನ್ನ ಆಲ್ರೆಡಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ 3NF 2NF ಅಲ್ಲೆಲ್ಲ ನೀವು ವಿಡಿಯೋ ನೋಡ್ಬೋದು. ಸೊ ಗೋಲ್ ಏನು, ಫಂಕ್ಷನಲ್ ಡಿಪೆಂಡೆನ್ಸೀಸ್ದು ನಾರ್ಮಲೈಸೇಷನ್ ಅನ್ನ ಹೆಲ್ಪ್ ಮಾಡ್ತಾ ಹೋಗ್ತವೆ ಸರಿನಾ. ಸೊ ಇವಾಗ ಇನ್ಫರೆನ್ಸ್ ರೂಲ್ಸ್ ಗಳನ್ನು ಕೂಡ ಇದ್ರ ಜೊತೆನೆ ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಫಂಕ್ಷನಲ್ ಡಿಪೆಂಡೆನ್ಸೀಸ್ ಅಲಾಂಗ್ ವಿತ್ ದ ಇನ್ಫರೆನ್ಸ್ ರೂಲ್ಸ್. ಸೊ ಇನ್ಫರೆನ್ಸ್ ರೂಲ್ಸ್ ಅಲ್ಲಿ ಟೋಟಲ್ 6 ಬರ್ತವೆ. ಒಂದು ರಿಫ್ಲೆಕ್ಸಿವ್ ರೂಲ್, ಇಫ್ y is a subset of x then it can be written as x give rise to y ಸರಿನಾ. ಅಂತ ಅಂದ್ರೆ x is dependent on y, ಯಾಕೆ y is the subset of x. ಸೊ ಈ ರೀತಿ ಬಂದಿರೋದ್ರಿಂದ x is dependent on y ಅಂತ ಬರೀಬಹುದು. ನೆಕ್ಸ್ಟ್ ಆಗ್ಯುಮೆಂಟೇಷನ್ ರೂಲ್. ಸೊ ಆಗ್ಯುಮೆಂಟೇಷನ್ ರೂಲ್ ಏನ್ ಹೇಳುತ್ತೆ, ಇಫ್ x give rise to y holds, ಏನಾದ್ರೂ ಹೋಲ್ಡ್ ಆಗ್ತಾ ಇದೆ ಅಂತಂದ್ರೆ x into z give rise to y into z. ಫಾರ್ ಎಕ್ಸಾಂಪಲ್ ಇವಾಗ ತೋರಿಸ್ತೀನಿ ನೋಡಿ, 2 give rise to 4 ಅಂತ ಇದೆ ಅಂತ ಅನ್ಕೊಳ್ಳಿ. ಈಗ ನಾನು ಏನ್ ಮಾಡ್ತೀನಿ, 2 into 3 give rise to 4 into 3 ಅಂತ ಮಾಡ್ತೀನಿ. ಎರಡು ಸೇಮ್ ಅಲ್ವಾ, ಅಂದ್ರೆ 2 is mapping to 4 ಅಂತಂದ್ರೆ ಇದಕ್ಕೆ ಏನೇ ಮಲ್ಟಿಪ್ಲೈ ಮಾಡಿರ್ತೀವಿ ಅದನ್ನ ಇದ್ರ ಜೊತೆನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನಂತೆ ಎರಡು ಕೂಡ ಸೇಮ್ ಆದಂಗೆ, ಸೊ ಮ್ಯಾಪ್ ಆಗೇ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ರೀತಿ ಅಂತಂದ್ರೆ, ಈಗ ಎ ಇಂದ ಬಿ ಗೆ ನಾವು ರೆಫರೆನ್ಸ್ ಅನ್ನ ಕೊಟ್ಟಿದ್ದೀವಿ, ನೆಕ್ಸ್ಟ್ ಬಿ ಇಂದ ಸಿ ಗೆ ಒಂದು ರೆಫರೆನ್ಸ್ ಇದೆ ಅಂತಂದ್ರೆ ಇವೆರಡೂ ಕೂಡ ಕಾಮನ್ ಆಗಿರೋದ್ರಿಂದ, ಬಿ ಕಾಮನ್ ಆಗಿರೋದ್ರಿಂದ ಎ ಇಂದ ಸಿ ಗೆ ನಾನು ಟ್ರಾನ್ಸಿಟಿವ್ ಮಾಡಬಹುದು. ಸೊ ಟ್ರಾನ್ಸಿಟಿವ್ ಕ್ಲೋಷರ್ಸ್ ಎಲ್ಲ ರಿಲೇಷನ್ ಅಂಡ್ ಫಂಕ್ಷನ್ ಅಲ್ಲೂ ಬರ್ತವೆ, ಇದರಲ್ಲೂ ಬರ್ತವೆ. ನೆಕ್ಸ್ಟ್ ಡಿಕಂಪೋಸಿಷನ್. ಸೊ ಡಿಕಂಪೋಸಿಷನ್ ಅಂತ ಅಂದ್ರೆ ನೋಡಿ, ಇಲ್ಲಿ ಎಕ್ಸ್ ಗಿವ್ ರೈಸ್ ಟು ವೈ ಝಡ್ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಏನಿಲ್ಲ, ಎಕ್ಸ್ ಅನ್ನ ವೈ ಜೊತೆ ಒಂದ್ಸಲಿ ಬರ್ದಿದ್ದಾರೆ, ಎಕ್ಸ್ ಅನ್ನ ಝಡ್ ಜೊತೆ ಒಂದ್ಸಲಿ ಬರ್ದಿದ್ದಾರೆ. ಡಿಕಂಪೋಸ್. ಸೊ ಡಿಕಂಪೋಸ್ ಅಂತ ಅಂದ್ರೆ ಏನೋ ಸ್ಪ್ಲಿಟ್ ಮಾಡುವಂಥದ್ದು. ನೆಕ್ಸ್ಟ್ ಯೂನಿಯನ್. ಯೂನಿಯನ್ ಅಂತ ಅಂದ್ರೇನು, ಕಂಬೈನ್ ಮಾಡೋದು. ನೋಡಿ ಇಲ್ಲಿ ಅದ್ರ ಉಲ್ಟಾ, ಈ ಡಿಕಂಪೋಸಿಷನ್ ಇದೆಯಲ್ಲ ಇದರ ಉಲ್ಟಾ ಏನು, ಯೂನಿಯನ್. ಸೊ ನೋಡಿ ಏನ್ ಮಾಡಿದ್ದಾರೆ, ಎಕ್ಸ್ ಗಿವ್ ರೈಸ್ ಟು ವೈ ಅಂಡ್ ಎಕ್ಸ್ ಗಿವ್ ರೈಸ್ ಟು ಝಡ್ ಅನ್ನ, ಸೊ ಕಾಮನ್ ಯಾವ್ದಿರೋದು ಎಕ್ಸ್. ಸೊ ಎಕ್ಸ್ ಇಸ್ ದ ಪ್ರೊಡ್ಯೂಸರ್ ವಿಚ್ ಇಸ್ ಗಿವಿಂಗ್ ರೈಸ್ ಟು ವೈ ಝಡ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೂಡೋ ಟ್ರಾನ್ಸಿಟಿವ್. ಸೊ ಟ್ರಾನ್ಸಿಟಿವ್ ಆಲ್ರೆಡಿ ನಾವು ನೋಡಿದ್ದೀವಿ. ಸೂಡೋ ಟ್ರಾನ್ಸಿಟಿವ್ ಅಂದ್ರೆ ಏನು, ಎಕ್ಸ್ ಗಿವ್ ರೈಸ್ ಟು ವೈ ಡಬ್ಲ್ಯೂ ವೈ ಗಿವ್ ರೈಸ್ ಟು ಝಡ್ ಅಂತ ಇದ್ರೆ, ಸೊ ಇಲ್ಲಿ ಕಾಮನ್ ಎಲಿಮೆಂಟ್ ಯಾವ್ದಾಯ್ತು ನೋಡಿ, ಇಲ್ಲಿ ಕಾಮನ್ ಎಲಿಮೆಂಟ್ ಅನ್ನ ನಾನು ತೆಗೆದು ಬರಿಬೇಕಲ್ವಾ. ನೋಡಿ ಇಲ್ಲಿ ವೈ ಇಸ್ ದ ಕಾಮನ್ ಎಲಿಮೆಂಟ್, ಇಲ್ಲೂ ಕೂಡ ವೈ ಇಸ್ ದ ಕಾಮನ್ ಎಲಿಮೆಂಟ್. ಸೊ ಏನ್ ಮಾಡಿದ್ವಿ, ಆ ಕಾಮನ್ ಎಲಿಮೆಂಟ್ ಜಾಗಕ್ಕೆ ಎಕ್ಸ್ ಅನ್ನ ಹಾಕಿದೀವಿ. ಸೊ ಡಬ್ಲ್ಯೂ ಎಕ್ಸ್ ಗಿವ್ ರೈಸ್ ಟು ವೈ ಅಂತ ಬರ್ದಿದ್ದೀವಿ. ಇಷ್ಟೇ ಸೂಡೋ ಟ್ರಾನ್ಸಿಟಿವ್ ರೂಲ್. ನೆಕ್ಸ್ಟ್ ಅಪ್ಡೇಟ್ ಅನಾಮಲೈಸ್. ಸೊ ಅಪ್ಡೇಟ್ ಅನಾಮಲೈಸ್ ಅಂತ ಬಂದಾಗ ನಮಗೆ ಮೇನ್ 3 ಅಪ್ಡೇಟ್ ಅನಾಮಲೈಸ್ ಬರ್ತವೆ ಸರಿನಾ. ಸೊ ಅವ್ಯಾವ್ಯಾವು, ಇನ್ಸರ್ಷನ್ ಅನಾಮಲೈ, ನೆಕ್ಸ್ಟ್ ಡಿಲೀಷನ್ ಅನಾಮಲೈ, ನೆಕ್ಸ್ಟ್ ಮಾಡಿಫಿಕೇಶನ್ ಆರ್ ಅಪ್ಡೇಟ್ ಅನಾಮಲೈ. ಸೊ ನಾನು ಅಪ್ಡೇಟ್ ಆಪರೇಷನ್ಸ್ ಅಂತ ಮಾಡ್ಯೂಲ್ 2 ಅಲ್ಲಿ ಹೇಳಿದ್ದೆ. ಸೊ ಅಪ್ಡೇಟ್ ಆಪರೇಷನ್ಸ್ ಅಲ್ಲೂ ಕೂಡ 3 ಬರೋದು, ಇನ್ಸರ್ಷನ್, ಡಿಲೀಷನ್ ಮತ್ತೆ ಅಪ್ಡೇಟ್ ಅಥವಾ ಮಾಡಿಫಿಕೇಶನ್ ಅಂತ. ಸೊ ಇಲ್ಲಿ ಇನ್ಸರ್ಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಇನ್ಸರ್ಟ್ ಮಾಡ್ಬೇಕಲ್ವಾ, ಹೊಸ ವ್ಯಾಲ್ಯೂ ಅನ್ನ ನೀವು ಇನ್ಸರ್ಟ್ ಮಾಡ್ತಾ ಇದ್ದೀರಾ ಡೇಟಾ ಬೇಸ್ ಅಲ್ಲಿ. ಇಲ್ಲೇನಾಗುತ್ತೆ, ಅಕರ್ಸ್ ವೆನ್ ಯು ಕೆನಾಟ್ ಇನ್ಸರ್ಟ್ ಸರ್ಟೈನ್ ಡೇಟಾ ವಿತೌಟ್ ಆಲ್ಸೋ ಇನ್ಕ್ಲೂಡಿಂಗ್ ದ ಅನ್ರಿಲೇಟೆಡ್ ಆರ್ ರಿಡಂಡೆಂಟ್ ಇನ್ಫಾರ್ಮೇಶನ್. ರಿಡಂಡೆಂಟ್ ಅಂತ ಅಂದ್ರೇನು, ಒಂದು ರಿಪೀಟ್ ಆಗಿರುವಂತದ್ದು, ಇಲ್ಲ ಅಂತಂದ್ರೆ ಅನ್ನೆಸೆಸರಿ ಇನ್ಫಾರ್ಮೇಶನ್ ಅನ್ನ ಅದ್ರ ಜೊತೆ ಸೇರಿಸದಲ್ಲೇ ನೀವು ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅದನ್ನ ಏನಂತ ಕರಿತೀವಿ, ಇನ್ಸರ್ಷನ್ ಅನಾಮಲೈ. ನನಗೆ ಬೇಕಾಗಿರುವಂತದ್ದನ್ನ ಇನ್ಸರ್ಟ್ ಮಾಡಿದ್ರೆ ಇನ್ಸರ್ಷನ್ ಆಪರೇಷನ್, ಬಟ್ ನನಗೆ ಬೇಕಾಗಿರೋದನ್ನ ಇನ್ಸರ್ಟ್ ಮಾಡಬೇಕು, ಅದರ ಜೊತೆ ನಾನು ಏನಾದ್ರೂ ಕೂಡ ಅನ್ನೆಸೆಸರಿ ಅಥವಾ ರಿಡಂಡೆಂಟ್ ಇನ್ಫಾರ್ಮೇಶನ್ ಅನ್ನ ಸೇರಿಸಿ ಅಪ್ಲೋಡ್ ಅಥವಾ ಇನ್ಸರ್ಟ್ ಮಾಡದೇ ಇದ್ರೆ ಅದು ಇನ್ಸರ್ಟ್ ಆಗಲ್ಲ. ಅದನ್ನ ಏನಂತ ಕರಿತೀವಿ, ಇನ್ಸರ್ಷನ್ ಅನಾಮಲೈ. ಅದೇ ರೀತಿ ಡಿಲೀಷನ್ ಅನಾಮಲೈ ಕೂಡ ಅಕ್ಕರಾಗೋದು. ಡಿಲೀಷನ್ ಅನಾಮಲೈ ಅಂತ ಅಂದ್ರೇನು, ನಾವು ಡಿಲೀಟ್ ಮಾಡ್ತಾ ಇರ್ತೀವಲ್ವಾ ಡೇಟಾ ಬೇಸ್ ಇಂದ ನಮಗೆ ಬೇಡದೇ ಇರುವಂತಹ ಇನ್ಫಾರ್ಮೇಶನ್ ಅಥವಾ ಡೇಟಾವನ್ನ. ಸೊ ಆ ಟೈಮಲ್ಲಿ ಏನ್ ಮಾಡಬೇಕು, ಲಾಸ್ ಆಫ್ ಅದರ್ ಅನ್ರಿಲೇಟೆಡ್ ಇಂಪಾರ್ಟೆಂಟ್ ಡೇಟಾ ಏನಾಗುತ್ತೆ, ನಾವು ಡಿಲೀಟ್ ಮಾಡಬೇಕಾದ್ರೆ, ನಮಗೆ ಬೇಡದಿರೋದನ್ನ ಡಿಲೀಟ್ ಮಾಡಬೇಕಾದ್ರೆ ಅನ್ಇಂಟೆನ್ಷನಲಿ ಅಂತಂದ್ರೆ ನಮಗೆ ಅದು ಇಂಟೆಂಟ್ ಇಲ್ಲ ಅದನ್ನ ಡಿಲೀಟ್ ಮಾಡೋದಕ್ಕೆ, ಬಟ್ ಅದು ಡಿಲೀಟ್ ಆಗ್ಬಿಡುತ್ತೆ. ಸೊ ಅನ್ರಿಲೇಟೆಡ್ ಡೇಟಾ ಕೂಡ ಡಿಲೀಟ್ ಆಗೋದ್ರಿಂದ ನಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಲಾಸ್ ಆಗ್ಬೋದು. ಸೊ ಅದನ್ನ ಏನಂತ ಕರಿತೀವಿ, ಡಿಲೀಷನ್ ಅನಾಮಲೈ. ನೆಕ್ಸ್ಟ್ ಮಾಡಿಫಿಕೇಶನ್ ಅಥವಾ ಅಪ್ಡೇಟ್ ಅನಾಮಲೈ. ರಿಡಂಡೆಂಟ್ ಡೇಟಾ ನೀಡ್ ಟು ಬಿ ಅಪ್ಡೇಟೆಡ್ ಇನ್ ಮಲ್ಟಿಪಲ್ ಪ್ಲೇಸಸ್. ಸೊ ರಿಡಂಡೆಂಟ್ ಅಂತ ಅಂದ್ರೆ ಅನ್ನೆಸೆಸರಿ, ಇಲ್ಲ ಅಂತಂದ್ರೆ ರಿಪೀಟೆಡ್ ಡೇಟಾನ ನಾವು ಮಲ್ಟಿಪಲ್ ಜಾಗಗಳಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ.
ಸೊ ನೆಕ್ಸ್ಟ್ ಟಾಪಿಕ್ SQL ಕಮೆಂಟ್ಸ್. ಸೊ ಈ SQL ಕಮೆಂಟ್ಸ್ ಅಲ್ಲಿ ನಮಗೆ ಟೋಟಲ್ 5 ಬರ್ತವೆ. ಸೊ 5ಅನ್ನ ನಾವು 2 ಕೆಟಗರಿಯಾಗಿ ಡಿವೈಡ್ ಮಾಡಬಹುದು. ಒಂದು ದಟ್ ಡಿಫೈನ್ ದಿ ಸ್ಟ್ರಕ್ಚರ್ ಆಫ್ ದಿ ಡೇಟಾ, ಇನ್ನೊಂದು ದೋಸ್ ದಟ್ ಮ್ಯಾನುಪುಲೇಟ್ ದ ಡೇಟಾ ವಿತ್ ಇನ್ ಇಟ್. ಮ್ಯಾನುಪುಲೇಟ್ ಅಂತ ಅಂದ್ರೇನು, ಚೇಂಜ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನೀವು ಅಪ್ಡೇಟ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ವ್ಯಾಲ್ಯೂನ, ಇಲ್ಲ ಅಂತಂದ್ರೆ ನೀವೇನಾದ್ರೂ ಕೂಡ ಇನ್ಸರ್ಟ್ ಮಾಡ್ತಾ ಇದ್ದೀರಾ, ಇಲ್ಲ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಡೇಟಾ ಬೇಸ್ ಅಲ್ಲಿ ಚೇಂಜಸ್ ಆಗ್ತಿರುತ್ತಲ್ವಾ. ಸೊ ಅದನ್ನೇ ಏನಂತ ಕರಿತೀವಿ ನಾವು, ಮ್ಯಾನುಪುಲೇಷನ್ ಆಫ್ ದಿ ಡೇಟಾ ಅಂತ ಕರಿತೀವಿ. ಸೊ ಫಸ್ಟ್ ನಾವು ದಟ್ ಡಿಫೈನ್ ದಿ ಸ್ಟ್ರಕ್ಚರ್ ಆಫ್ ಡೇಟಾನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂತಂದ್ರೆ SQL ಕಮೆಂಟ್ಸ್ ದಟ್ ಡಿಫೈನ್ ದ ಸ್ಟ್ರಕ್ಚರ್ ಆಫ್ ಡೇಟಾ. ಮೊದಲನೇ ಕೆಟಗರಿ ಏನು, ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್. ಸೊ ಇದರಲ್ಲಿ 2 ಬರ್ತವೆ, ಒಂದು ಡ್ರಾಪ್ ಕಮೆಂಟ್, ಇನ್ನೊಂದು ಆಲ್ಟರ್ ಕಮೆಂಟ್. ನೆಕ್ಸ್ಟ್ ಡೇಟಾ ಮ್ಯಾನುಪುಲೇಟಿಂಗ್ ಲ್ಯಾಂಗ್ವೇಜ್. ಸೊ ಡೇಟಾ ಮ್ಯಾನುಪುಲೇಟಿಂಗ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇದರಲ್ಲಿ ಟೋಟಲ್ 3 ಬರ್ತವೆ. ಯಾವ್ಯಾವು, ಇನ್ಸರ್ಟ್ ಕಮ್ಯಾಂಡ್, ನೆಕ್ಸ್ಟ್ ಡಿಲೀಟ್ ಕಮ್ಯಾಂಡ್, ನೆಕ್ಸ್ಟ್ 3ನೇದು ಅಪ್ಡೇಟ್ ದಿ ಕಮ್ಯಾಂಡ್. ನೆಕ್ಸ್ಟ್ ಲಾಸ್ಟ್ 2 ಕಾನ್ಸೆಪ್ಟ್ ಇದಾವೆ. ಡೇಟಾ ಟೈಪ್ಸ್ ಇನ್ SQL. ಸೊ ಡೇಟಾ ಟೈಪ್ಸ್ ಅಂತ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಈಗ ಒಂದು ನಂಬರ್ ಏಜ್ ಅನ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು, 2 ರೀತಿ ರೆಪ್ರೆಸೆಂಟ್ ಮಾಡಬಹುದು. ಒಂದು ಇಂಟ್ ವ್ಯಾಲ್ಯೂಸ್ ಅಂತ ಅಂದ್ರೆ ಬರೀ ನಂಬರ್ ಅನ್ನ ಹಾಕ್ಬಿಡು 26 ಅಂತ, ಇಲ್ಲ ಅಂತಂದ್ರೆ ಸ್ಟ್ರಿಂಗ್ ರೀತಿ ನಾವು ರೆಪ್ರೆಸೆಂಟ್ ಮಾಡಬಹುದು. ಯಾವ ರೀತಿ, TWENTY SIX ಆ ರೀತಿ. ಸೊ ಸ್ಟ್ರಿಂಗು ಇವುಗಳನ್ನೆಲ್ಲ ಏನಂತ ಕರಿತೀವಿ ನಾವು, ಡೇಟಾ ಟೈಪ್ಸ್. ಯಾವ್ಯಾವ ಇರೋದು, ಮೊದಲನೇದು ನ್ಯೂಮರಿಕ್ ಡೇಟಾ ಟೈಪ್ಸ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರಿಂಗ್ ಡೇಟಾ ಟೈಪ್ಸ್ ಹೇಳಿದ್ನಲ್ವಾ, ಸೊ ಆ ರೀತಿ. ನೆಕ್ಸ್ಟ್ ಬಿಟ್ ಸ್ಟ್ರಿಂಗ್ ಡೇಟಾ ಟೈಪ್ಸ್. ನೆಕ್ಸ್ಟ್ ಡೇಟ್ ಅಂಡ್ ಟೈಮ್ ಡೇಟಾ ಟೈಪ್. ಡೇಟ್ ಅಂಡ್ ಟೈಮ್ ಡೇಟಾ ಟೈಪ್, ಡೇಟ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಇಯರ್, ಮಂತ್, ಡೇಟ್. ನೆಕ್ಸ್ಟ್ ಟೈಮ್ ಅನ್ನ ಯಾವ ರೀತಿ, ಅವರ್, ಮಿನಿಟ್ಸ್ ಅಂಡ್ ಸೆಕೆಂಡ್ಸ್. ಸೊ ಅವುಗಳನ್ನು ಎರಡನ್ನೂ ಕೂಡ ಕಂಬೈನ್ ಮಾಡಿದ್ರೆ ನಮಗೆ ಟೈಮ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಲಾರ್ಜ್ ಆಬ್ಜೆಕ್ಟ್ ಡೇಟಾ ಟೈಪ್ಸ್. ಸೊ ಬೈನರಿ ಲಾರ್ಜ್ ಆಬ್ಜೆಕ್ಟ್ಸ್, ಕ್ಯಾರೆಕ್ಟರ್ ಲಾರ್ಜ್ ಆಬ್ಜೆಕ್ಟ್ಸ್. ಸೊ ಬೈನರಿ ಲಾರ್ಜ್ ಆಬ್ಜೆಕ್ಟ್ಸ್ ಅಂತ ಅಂದ್ರೆ ಇಮೇಜಸ್ ಇರ್ಬೋದು, ಆಡಿಯೋ ಆರ್ ವಿಡಿಯೋ ಫೈಲ್ಸ್ಗಳು. ನೆಕ್ಸ್ಟ್ ಕ್ಯಾರೆಕ್ಟರ್ ಲಾರ್ಜ್ ಆಬ್ಜೆಕ್ಟ್ಸ್ ಅಂತಂದ್ರೆ ಡಾಕ್ಯುಮೆಂಟ್ಗಳು. ನೆಕ್ಸ್ಟ್ ಬೂಲಿಯನ್ ಡೇಟಾ ಟೈಪ್ಸ್, ಟ್ರೂ, ಫಾಲ್ಸ್, ಅನ್ನೋನ್ ಅಥವಾ ನಲ್ ವ್ಯಾಲ್ಯೂಸ್ ಇರ್ತಾವಲ್ಲ, ಸೊ ಅದನ್ನ ನಾವೇನ್ ಮಾಡ್ತೀವಿ, ಬೂಲಿಯನ್ ಡೇಟಾ ಟೈಪ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಟೈಪ್ಸ್ ಆಫ್ ಕನ್ಸ್ಟ್ರೆಂಟ್ಸ್. ಸೊ ಟೈಪ್ಸ್ ಆಫ್ ಕನ್ಸ್ಟ್ರೆಂಟ್ ವೈಲೇಷನ್ ಅನ್ನ ನಾವು ಪ್ರೀವಿಯಸ್ ಮಾಡ್ಯೂಲ್ ಅಲ್ಲಿ ನೋಡಿದ್ವಿ. ಇಲ್ಲಿ ಟೈಪ್ಸ್ ಆಫ್ ಕನ್ಸ್ಟ್ರೆಂಟ್ಸ್ ಬಂದಿದ್ದಾವೆ, ಸರಿನಾ. ಯಾವ್ಯಾವ, ಕೀ ಕನ್ಸ್ಟ್ರೆಂಟ್, ಪ್ರೈಮರಿ ಕೀ ಅಟ್ರಿಬ್ಯೂಟ್ ಆಗಿ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನ ತಗೊಂಡ್ರೆ ಕೀ ಕನ್ಸ್ಟ್ರೆಂಟ್ ಬರುತ್ತೆ. ಸೊ ನೆಕ್ಸ್ಟ್ ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್. ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ ಅಂತ ಅಂದ್ರೇನು, ನಾವು ನಲ್ ವ್ಯಾಲ್ಯೂಸ್ ಅನ್ನ ಏನಾದ್ರೂ ಕೂಡ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಆಗಿ ತಗೊಂಡ್ರೆ, ಪ್ರೈಮರಿ ಕೀ ಅಟ್ರಿಬ್ಯೂಟ್ ಆಗಿ ಏನಾದ್ರೂ ಕೂಡ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಅನ್ನ ತಗೊಂಡ್ರೆ ಏನಾಗುತ್ತೆ, ಕೀ ಕನ್ಸ್ಟ್ರೆಂಟ್ ಬರುತ್ತೆ. ಅದೇ ಏನಾದ್ರೂ ಕೂಡ ಪ್ರೈಮರಿ ಕೀ ಅಟ್ರಿಬ್ಯೂಟ್ ಆಗಿ ನಾವು ನಲ್ ವ್ಯಾಲ್ಯೂಸ್ ಅನ್ನ ತಗೊಂಡ್ರೆ ಎಂಟಿಟಿ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ ಬರುತ್ತೆ. ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್. ಸೊ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ ಅಂತಂದ್ರೆ ಸಿಂಪಲ್. ಇವಾಗ ನನ್ನ ಹತ್ರ 2 ಡೇಟಾ ಬೇಸ್ಗಳಿದಾವೆ ಅಂತ ಅನ್ಕೊಳ್ಳಿ. ಸೊ ಡೇಟಾ ಬೇಸ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇರ್ತೀನಿ, ನನಗೆ ಏಜ್ ಬೇಕಾಗಿರುತ್ತೆ, ಯಾವುದೋ ಒಂದು ವ್ಯಾಲ್ಯೂ ಅಥವಾ ಯಾರ್ದೋ ಒಬ್ರದ್ದು ಏಜ್ ಬೇಕಾಗಿರುತ್ತೆ. ಸೊ ನಾನೇನ್ ಮಾಡ್ತೀನಿ, ಬಿ ಡೇಟಾ ಬೇಸ್ ಅಲ್ಲಿ ಆಲ್ರೆಡಿ ಇದೆ, ಸೊ ಅದಕ್ಕೋಸ್ಕರ ಬಿ ಡೇಟಾ ಬೇಸ್ದು ರೆಫರೆನ್ಸ್ ಅನ್ನ ತಗೊಳ್ಳೋಣ ಅಂತ ಹೇಳ್ತೀನಿ. ಸೊ ಈಗ ನಾನು ರೆಫರೆನ್ಸ್ ಅನ್ನ ತಗೊಂತಾ ಇದ್ದೀನಿ ಅಂತಂದ್ರೆ ಆ ಬಿ ಡೇಟಾ ಬೇಸ್ ಅಲ್ಲಿ ಅವನ ಏಜ್ ಇರಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್ ಬರುತ್ತೆ. ಅಂದ್ರೆ ನಾವು ರೆಫರೆನ್ಸ್ ಕೊಟ್ಟಾದ್ಮೇಲೆ ಆ ಒಂದು ಡೇಟಾ ಬೇಸ್ ಅಲ್ಲಿ ನಾವು ರೆಫರೆನ್ಸ್ ಕೊಟ್ಟಿರುವಂತ ವ್ಯಾಲ್ಯೂ ಅಥವಾ ಐಟಮ್ ಇಲ್ಲ ಅಂತಂದ್ರೆ ನಮಗೆ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟ್ರೆಂಟ್. ನೆಕ್ಸ್ಟ್ ಡೊಮೈನ್ ಕನ್ಸ್ಟ್ರೆಂಟ್. ಡೊಮೈನ್ ಕನ್ಸ್ಟ್ರೆಂಟ್ ಅಂತ ಬಂದಾಗ ಒಂದೇ ಡೊಮೈನ್ ಅಲ್ಲಿ ನಾವು ಇನ್ಪುಟ್ ಗಳನ್ನ ಕೊಟ್ಟಿರ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಏಜ್ ಅಂತ ಇದೆ ಅಂತ ಅನ್ಕೊಳ್ಳಿ. ಸೊ ಏಜ್ ಅಂತ ಇದ್ದಾಗ ಒಂದ್ ಕಡೆ ನಾನು 26 ನಂಬರ್ ಆಗಿ ಕೊಟ್ಬಿಟ್ಟು ಅಂದ್ರೆ ಇಂಟ್ ವ್ಯಾಲ್ಯೂಸ್ ಆಗಿ ಕೊಟ್ಟು, ಇನ್ನೊಂದು ಕಡೆ ನಾನು ಸ್ಟ್ರಿಂಗ್ ಟೈಪ್ ಅಲ್ಲಿ ಕೊಟ್ರೆ ಅಂದ್ರೆ TWENTY SIX ಈ ರೀತಿ ಕೊಟ್ರೆ ಏನಾಗುತ್ತೆ, ಡೊಮೈನ್ ಕನ್ಸ್ಟ್ರೆಂಟ್ ವೈಲೇಷನ್ ಬರುತ್ತೆ. ಸೇಮ್ ಡೊಮೈನ್ ಅಲ್ಲಿ ಇರಬೇಕು. ಒಂದು ಇಂಟ್ ಅಲ್ಲಿ ಕೊಡು ಅಂದ್ರೆ ನ್ಯೂಮರಿಕ್ ವ್ಯಾಲ್ಯೂಸ್ ಅಲ್ಲಿ ಕೊಡು, ಇಲ್ಲ ಅಂತಂದ್ರೆ ಸ್ಟ್ರಿಂಗ್ ಟೈಪ್ ಅಲ್ಲಿ ಕೊಡು, ಈ ರೀತಿ ಇರುತ್ತೆ. ನೆಕ್ಸ್ಟ್ ಚೆಕ್ ಕನ್ಸ್ಟ್ರೆಂಟ್. ಅಲೋ ಯು ಟು ಸ್ಪೆಸಿಫೈ ಎ ಕಂಡೀಷನ್ ದಟ್ ಎವ್ರಿ ರೋ ಮಸ್ಟ್ ಸ್ಯಾಟಿಸ್ಫೈ. ರೋ ಅಂತ ಅಂದ್ರೇನು, ಎವ್ರಿ ಟಪಲ್ ಯು ಇನ್ಸರ್ಟ್, ಸರಿನಾ. ಸೊ ಎಕ್ಸಾಂಪಲ್ ಏನಂತ ಇದೆ, ಚೆಕ್ ಸ್ಯಾಲರಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0. ಸೊ ಸ್ಯಾಲರಿ ಗ್ರೇಟರ್ ದ್ಯಾನ್ 0 ಇರೋರು ಮಾತ್ರ ಇರಬೇಕು, ಇಲ್ದಲೇ ಇರೋರನ್ನ ಆಟೋಮೆಟಿಕ್ ಡಿಸ್ಕಾರ್ಡ್ ಆಗುತ್ತೆ. ನೆಕ್ಸ್ಟ್ ನಾಟ್ ನಲ್ ಕನ್ಸ್ಟ್ರೆಂಟ್. ನಾಟ್ ನಲ್ ಕನ್ಸ್ಟ್ರೆಂಟ್ ಅಂತಂದ್ರೇನು, ಎನ್ಶೂರ್ಸ್ ದಟ್ ದ ಕಾಲಮ್ ಕೆನಾಟ್ ಹ್ಯಾವ್ ಎ ನಲ್ ವ್ಯಾಲ್ಯೂಸ್. ಸೊ ಸರಿನಾ. ಸೊ ನಲ್ ವ್ಯಾಲ್ಯೂಸ್ ಇದ್ದಾಗ ಏನಾಗುತ್ತೆ, ನಮಗೆ ಪ್ರೊಸೀಡ್ ಆಗಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಲ್ ವ್ಯಾಲ್ಯೂಸ್ ಇರ್ದಂಗೆ ನೋಡುವಂಥದ್ದು ಯಾವುದು, ನಾಟ್ ನಲ್ ಕನ್ಸ್ಟ್ರೆಂಟ್. ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನ ನೀವು ಕಲ್ತ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರೀಬಹುದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇದ್ರದ್ದು ಎಂಟೈರ್ PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.